ಶೋಧಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಚಿಟಿಕ ಸಾಲ್ಟು, ಹೌದು ಅಷ್ಟೇ. ವಾವ್ ಸರ್, ಅದು ಫಿಲ್ಟರ್ ಆದ್ರೂ ಆ ಪುದೀನ ಬಂದಿದೆ. ಎಸ್. ಸೊ ಈಗ ಇವ್ರದ್ದು ಒಂದು ತಿಂಗಳಕ್ಕೆ ಇಟ್ಸ್ ಅನ್ಥಿಂಕಬಲ್ ರಿಸಲ್ಟ್ಸ್. ಅನ್ಥಿಂಕಬಲ್ ಅಂದ್ರೆ ನೀವು ಹೇಳಕ್ ಸಾಧ್ಯನೇ ಇಲ್ಲ. ನಾನೇನ್ ಗೊತ್ತಾ, ನನಗೆ ವೆರಿ ಕ್ಲಿಯರ್, ಬಿಫೋರ್ ಮೈ ಡೆತ್ ಇಂಥ ಪ್ರಪಂಚನೇ ಎಂಜಾಯ್ ಮಾಡಬೇಕು ನಾನು ಮಾಡೋ ಒಂದು ಸೈನ್ಸ್ ಅಲ್ಲಿ. ಇಲ್ಲಿಗೆ ಬಂದ್ಮೇಲೆ ಡ್ರಿಂಕ್ ತಗೊಂಡ್ಮೇಲೆ ತುಂಬಾ ಚೇಂಜಸ್ ಆಗಿದೆ ಸರ್. ಒಂದು ವಾರದಲ್ಲಿ ನಿಂತೋಯ್ತು ಪೂರ್ತಿ. ಸರಿ ಗಮ ಗರಿ ಗಮ ಪದನಿ ಸರಿ ಧನಿ ಧನಿ ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಗಮ ಗರಿ ಧನಿ ಸರಿ ನಮಸ್ಕಾರ ವಿಷಯವೊಂದುಗಳಿಗೆ ಸರ್. ನಮಸ್ಕಾರ. ನಮಸ್ಕಾರ. ಈ ಸಂಚಿಕೆ ಮಹಿಳೆಯರಿಗಾಗಿ, ಈ ಭಾನುವಾರ ಮಹಿಳೆಯರಿಗಾಗಿ. ಅವರ ಸಮಸ್ಯೆಗಳು ತೀವ್ರ. ನಮ್ಮ ಚಾನಲಲ್ಲೇ ಒಂದು ಬಲ್ಕ್ ಯೂಟರಿಸಿನ ಒಂದು ವಿಡಿಯೋ ನೋಡಿಕೊಂಡು ಅವರು ಒಂದು ಮಹಿಳೆ ಬಂದಿಲ್ಲಿ, ನಿರ್ಮಲಾ ಅಂತ ಸರ್ ನೋಡಿ. ಅದು ಬಲ್ಕ್ ಯೂಟ್ರಸ್ ಒಂದು, ಮತ್ತೆ ಅದರ ಲೇಯರ್ ಗಾಯ, ಇನ್ಫ್ಲಮೇಷನ್ ಅಂತ ಅಂತೀವಿ, ಉರಿಯೂತ ಅಂತನೂ ಅಂತಾರೆ. ಅದನ್ನ ಇಂಗ್ಲಿಷ್ನಲ್ಲಿ ಎಂಡೋಮೆಟ್ರೈಟಿಸ್ ಅಂತಾರೆ. ಅದಾದ್ಮೇಲೆ ಓವೇರಿಯನ್ ಸಿಸ್ಟ್ ಅಂದ್ರೆ ಅಂಡಾಶಯದ ಮೇಲೆ ಗಡ್ಡೆ ಬೆಳ್ಕೊಂಡಿರೋದು. ಇಷ್ಟೆಲ್ಲ ಪ್ರಾಬ್ಲಮ್ ಸ್ಕ್ಯಾನ್ ರಿಪೋರ್ಟ್ ಬಂತು. ಯಾವಾಗ ಬಂತು ಇವರಿಗೆ? ಅಬ್ನಾರ್ಮಲ್ ಬ್ಲೀಡಿಂಗ್, 20 ದಿನ ಬ್ಲೀಡಿಂಗ್ ಆಗುವಂತೆ ಕಂಟಿನ್ಯೂಸ್ ವಿತ್ ಮೊಸರು ಟೈಪ್. ಆಮೇಲೆ ಸುಸ್ತು, ಹಿಮೋಗ್ಲೋಬಿನ್ ಡೌನ್ 8ಕ್ಕೆ ಬಂದ್ಬಿಟ್ಟಿತ್ತು. ಇನ್ನೇನು ಇಲ್ಲ ಅಂದಾಗ ನಿಮ್ಮ ಚಾನಲ್ ಅಲ್ಲಿ ಇನ್ನೊಂದು ಯಾವುದೋ ಬಲ್ಕ್ ಯೂಟ್ರಸ್ ನೋಡಿದ್ದಾರೆ. ಅದಕ್ಕೇನೋರು ಇದೇನಾಯ್ತಂದ್ರೆ ಎಲ್ಲರೂ ಹೇಳಿದ್ದಾರೆ, ಸಾಕಷ್ಟು ಜನ ಹೇಳ್ತಾರೆ ನನ್ನ ಟೆಸ್ಟ್ ಮನಿ ತೋರಿಸಿ ಅಂತ. ಉದಾಹರಣೆಗೆ ಒಬ್ಬರು AVN, ಎವಾಸ್ಕ್ಯುಲರ್ ನೆಕ್ರೋಸಿಸ್, ಅಂದರೆ ಈ ಒಂದು ಬೆನ್ನಲ್ಲಿ, ಈ ಪೆಲ್ವಿಕ್ ಏರಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಎಷ್ಟೋ ಜನ ನರಳ್ತಾ ಇದ್ದಾರೆ, ಆಪರೇಷನ್ ಮಾಡಿ ಇರೋ ಮೂಮೆಂಟ್ನು ಹಾಳು ಮಾಡ್ಕೊತಾ ಇದ್ದಾರೆ. ನಾನೆಲ್ಲ ಕಷ್ಟಪಟ್ಟು ಆಪರೇಷನ್ ಮಾಡಿಸ್ಕೊಡ್ರಿ, ನಿಮ್ಮ ಟೆಸ್ಟ್ ನಿಮ್ಗೆ ತಗೊಂಡಿದ್ದೀನಿ ಸರ್, ನನ್ನ ಮುಖನ ಬ್ಲರ್ ಮಾಡ್ರಿ, ನೀವು ಇದನ್ನ ತೋರಿಸ್ಲೇಬೇಕು ಅಂತ ವಾಟ್ಸಪ್ ಮಾಡಿದ್ದಾರೆ ವಾಲಂಟರಿಲಿ. ಇಮ್ಯಾಜಿನ್. ಅಂದ್ರೆ ಜನಗಳು ಚೆನ್ನಾಗಾದಾಗ ಅದೇ ರೀತಿನೇ ಈ ಅಮ್ಮ ಬೇರೆಯವ್ರದ್ದು ನೋಡಿ ಎಷ್ಟು ಧೈರ್ಯದಲ್ಲಿ, ಎಷ್ಟು ಡಾಕ್ಟರ್ಸ್ ಹೇಳಿದ್ರು ಡೈರೆಕ್ಟ್ ಆಗಿ ಬಂದ್ರು. 4 ಡಾಕ್ಟರ್ ಹೇಳಿದಂತೆ ಫ್ರೀಯಾಗಿ ಮಾಡ್ಕೊಡ್ತೀಮ್ಮ. ಪಾಪ ಅಮ್ಮ ಮನೆ ಕೆಲಸ ಮಾಡೋದು. ಸೊ ಇವರು ಹೋದಾಗ ಯಾರೋ ಡಾಕ್ಟರ್ ಮನೇಲಿ ಕೆಲಸ ಮಾಡ್ತಾರ ಅಂತ ಕಾಣುತ್ತೆ, ಅಡಿಗೆ ಮಾಡೋದೆಲ್ಲದನ್ನ ಅವರು ಹೇಳಿರ್ಬೇಕಂತ ಕಾಣುತ್ತೆ, ಅವ್ರ ಫ್ರೆಂಡ್ಗೆ ಹೇಳಿರ್ಬೇಕಂತ ಕಾಣುತ್ತೆ. 4 UM ಮಾಡಿಸ್ಕೊಡಿಲ್ಲ. ಎಷ್ಟು ಚೆನ್ನಾಗಾದ್ರು ಅಂತ ಲಾಸ್ಟ್ ಟೈಮ್ ತೋರಿಸಿದೆ. ಸೊ ಈಗ ಇವ್ರದ್ದು ಒಂದು ತಿಂಗಳಕ್ಕೇನೆ ಇಟ್ಸ್ ಅನ್ಥಿಂಕಬಲ್ ರಿಸಲ್ಟ್ಸ್. ಅನ್ಥಿಂಕಬಲ್ ಅಂದ್ರೆ ನೀವು ಹೇಳಕ್ ಸಾಧ್ಯನೇ ಇಲ್ಲ. ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಫಸ್ಟ್ ಏನು ಅನೀಸಿನೆಸ್ಸು, ಆಲಸ್ಯ, ಆಮೇಲೆ ಲೋ ಆಗ್ತಾ ಇತ್ತು ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್, ಆಮೇಲೆ 20 ದಿನ ಬ್ಲೀಡಿಂಗ್ ಆಯ್ತು ಅಂದ್ರೆ ಅದು ಎಷ್ಟಾಗ್ತದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ಬಂದ್ರು, ನಿಮ್ಮ ಚಾನಲ್ ನೋಡ್ಕೊಂಡ್ರು, ಟ್ರೀಟ್ಮೆಂಟ್ ತಗೊಂಡ್ರು, ಕೋತಿ ಆಹಾರ ಮಾಡಿದ್ರು. ಸೊ ಅವ್ರು ಎಷ್ಟು ಖುಷಿ ಹೇಳ್ಕೊಂಡಿದ್ರು ಅಂದ್ರೆ ಅದು ಆ ಖುಷಿ ನೀವು ಅವ್ರನ್ನ ಕೇಳ್ತಾರೆ, ನಾವು ನೋಡಿದ್ರೆ ಗೊತ್ತಾಗೋದು. ಅವ್ರದ್ದು ಆನಂದ. ಇದನ್ನ ಒಳ್ಳೆ 10 ವರ್ಷ ಹೆಂಗ ಕಾಣ CM ಅಂದ್ರೆ ಸರ್ 100% ಸರ್. ಆಮೇಲೆ ಏನಾದ್ರು ಕಷ್ಟ ಆಯ್ತಾ? ಏನು ಕಷ್ಟ ಆಗಿಲ್ಲ ಸರ್, ನಾನು ಬದುಕಬೇಕು, ನಾನು ಚೆನ್ನಾಗಿರ್ಬೇಕು. ಅದು ಮಧುಗಿರಿ ಪಾಪ ಏನು ಆ ಏರಿಯಾಗಳಲ್ಲೆಲ್ಲ ಎಲ್ಲ ಡ್ರಾಟ್ ಏರಿಯಾ, ಅಷ್ಟು ಖರ್ಚು ಮಾಡೋದಕ್ಕೂ ಅವರಿಗೆ ಇದಿರೋದಿಲ್ಲ. ಆದ್ರಿಂದ ಇದು ಎಷ್ಟು ಸಿಂಪ್ಲೆಸ್ಟ್ ಅಂತಂದ್ರೆ ಅದು. ಅದಕ್ಕೇನೆ ಈ ಒಂದು ಬುಕ್ಕಲ್ಲಿ ಸೆಲ್ ರೀಜನರೇಷನ್ ಪ್ರೋಸೆಸ್ ಅಲ್ಲಿ ನಾನು ಏನು ಬರ್ತಿದ್ದೀನಿ, ಸೊ ಅದರಲ್ಲಿ ಒಂದು ಚಾಪ್ಟರ್ ಬರ್ತೀನಿ ಆ ಗೈನಿಕ್ ಇಶ್ಯೂಸ್ಗೆ. ಮಲ್ಟಿಪಲ್ ಗೈನಿಕ್ ಇಶ್ಯೂಸ್ ಇದ್ರೂ ಒಂದು ಟ್ರೀಟ್ಮೆಂಟ್ ಅಲ್ಲಿ ಸಾಲ್ವ್ ಆಗುತ್ತೆ. ಅದು ಬ್ಲೀಡಿಂಗ್ ವಿತ್ ಪೈನ್ ಇರ್ಬೋದು, ಅದನ್ನ ನಾವು ಅಂತೀವಿ ಡಿಸ್ಮೆನೋರಿಯಾ ಅಂತ. ಆಮೇಲೆ PCOD ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಇವೆಲ್ಲದನ್ನ ಇದಾಗಿ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ. ನೋಡಿ ಇದರಲ್ಲಿ ಒಂದು ಚಾಪ್ಟರ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದೀನಿ, ಗೈನಕಾಲಜಿಕಲ್ ಡಿಸಾರ್ಡರ್ಸ್, ಹೀಲಿಂಗ್ ಪವರ್. ಅಂದ್ರೆ ಆ ಯಾವ ರೀತಿ ಹೀಲಿಂಗ್ ಆಗುತ್ತೆ ಬಾಡಿನಲ್ಲಿ, ಅಂದ್ರೆ ಯಾವ ರೀತಿ ಶಕ್ತಿ ಇದೆ ಅಂತಂದ್ರೆ ಅದು ಅನ್ಥಿಂಕಬಲ್.
ಬಟ್ ಅವರಿಗೆ ಕಾನ್ಫಿಡೆನ್ಸ್ ಬರಬೇಕು. ಆ ಕಾನ್ಫಿಡೆನ್ಸು ನಿಮ್ಮಿಂದ ಅವೇರ್ನೆಸ್ ಹೆಂಗೆ ಕ್ರಿಯೇಟ್ ಆಗಿರ್ತದೆ, ಇಟ್ಸ್ ಅನ್ಥಿಂಕಬಲ್. ಒಬ್ಬ ಅಷ್ಟಾದ್ರೆ ಸಾಕು. ಎಷ್ಟು ಜನಕ್ಕೆ ನಾವು ಹೇಳ್ತೀವಿ ಎಸ್, ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಅಂತ ಹಾಕಿರ್ತೀನಿ ನಾನು ಕೆಳಗಡೆ ಟು ಮ್ಯಾಕ್ಸಿಮಮ್ ಪೀಪಲ್. ಎಲ್ಲ ಹೇಳ್ತಾರೆ ಸರ್ ನಾನು ನೋಡಿದ್ಮೇಲೆ ಎಲ್ಲರಿಗೂ ಶೇರ್ ಮಾಡ್ತೀವಿ ಅಂತ. ನಾನೇನು ಗೊತ್ತಾ, ನನಗೆ ವೆರಿ ಕ್ಲಿಯರ್, ಬಿಫೋರ್ ಮೈ ಡೆತ್ ಇಂಟರ್ ಪ್ರಪಂಚನೇ ಎಂಜಾಯ್ ಮಾಡಬೇಕು ನಾನು ಮಾಡುವ ಒಂದು ಸೈನ್ಸಲ್ಲಿ. ಅದಕ್ಕಾಗಿ ಈ ಬುಕ್ಕು ನೋಡ್ರಿ, ಈಗ ಆಲ್ ದ ಆನರಬಲ್ MPs ಕೊಡ್ತಾ ಇದ್ದೀನಿ, ಆಲ್ ದ ಆನರಬಲ್ ಜಡ್ಜಸ್ ಆಫ್ ದ ಕಂಟ್ರಿ, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್, all the honorable chief ministers and all the honorable ministers, ಎಲ್ಲರಿಗೂ ಕೊಡ್ತಿದ್ದೀರಿ ಇದು. ಆಮೇಲೆ ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ವೇದ, ಆಯುರ್ವೇದ, ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಪವರ್ ಹೆಂಗಿದೆ ಅದನ್ನ ಪ್ರಾಪರ್ ವೇ ನೀವು ಸ್ಟ್ರಕ್ಚರ್ ಮಾಡಿಕೊಂಡು ಅಲೋಪತಿಕ್ ಪ್ರಿನ್ಸಿಪಲ್ಸ್ ಜೊತೆಲಿ ಬೆರೆಸಿದ್ರೆ ಹೇಗಿರುತ್ತೆ ಅಂತ ನಾನು ಇದು ಬರ್ತಿರೋದು. ಸೊ ಏನು ಗೊತ್ತಾ, ಇದು ನಾಲೆಡ್ಜ್ ಅನ್ನೋದು ಮಾತಿಂದ ಬರುತ್ತೆ. ಎಷ್ಟು ಜನಕ್ಕೆ ನಾನು ಹೇಳಿ, ಆಮೇಲೆ ಅದಕ್ಕೆಲ್ಲರೂ ಹೇಳೋದು ಎವಿಡೆನ್ಸಸ್, ಅಲ್ಟಿಮೇಟ್ಲಿ ಎವಿಡೆನ್ಸಸ್. ಈ ಚಾಪ್ಟರ್ ತೆಗೆದುಬಿಟ್ರೆ ಸ್ಟೋರೀಸ್ ಇದೆ, ಎಷ್ಟೋ ಜನದ ಹೆಂಗೆ ಅವಸರ ಹೋಗಿದೆ. ಆಮೇಲೆ ಲೈವ್ ಬುಕ್, ಆ QR ಕೋಡ್ ಗೈನಿಕ್ ಆಗ್ತಂದ್ರೆ ಎಲ್ಲ ಬಂದ್ಬಿಡ್ತಾರೆ, ಡ್ರಾಪ್ ಡೌನ್ ಆಗೋಗ್ಬಿಡ್ತಾರೆ. ಮೊದ್ಲು ಹೆಂಗಿತ್ತು ರಿಪೋರ್ಟು, ಈಗ ಹಿಂಗಿದೆ, ಯಾವ ಸೈಜ್ ಇತ್ತು, ಆ ಬಲ್ಕಿ ಯುಟ್ರೆಸ್ಸು, ಆಮೇಲೆ ಸೈಜ್ ಆಫ್ ದಿ ಗಡ್ಡೆ ಯಾವ್ದಿತ್ತು, ಓವರಿಯನ್ ಸಿಸ್ಟರ್ಲಿ, ನೆಕ್ಸ್ಟ್ ಹೆಂಗಿದೆ, ಎವ್ರಿಥಿಂಗ್ ನಾನು ಡಾಕ್ಯುಮೆಂಟ್ ತೊಗೊಂಡ್ಬಿಡ್ತೀನಿ. ಆಮೇಲೆ ನಂದು ಒಂಥರ ಲ್ಯಾಬ್ರೇಟರಿ ಇದ್ದಂಗೆ ನಾನು ಕೂತ್ಕೊಳ್ಳೋದೇ ಅದಕ್ಕೆ. ಯಾಕಂದ್ರೆ ಟ್ರೀಟ್ಮೆಂಟ್ ಐ ಆಮ್ ನಾಟ್ ಸಪೋಸ್ ಟು ಗಿವ್ ಟ್ರೀಟ್ಮೆಂಟ್, ಡಾಕ್ಟರ್ಸ್ ಎಲ್ಲ ಇದ್ದಾರೆ. ನನಗೇನು ಅವ್ರು ಬಂದು ನಾನು ಭೇಟಿ ಮಾಡಕ್ಕೆ ಅವ್ರಿಗೆ ಒಂಥರ ಖುಷಿ. ಬಂದಾಗ ಎಲ್ಲ ಡಾಕ್ಯುಮೆಂಟ್ ಶೇರ್ ಮಾಡ್ಕೊತಾರೆ, ಎಲ್ಲ ಇದು ಮಾಡ್ಕೊತಾರೆ. ಈಗ ನೋಡಿ, ಇದು ಬುಕ್ ಆಗೋಯ್ತು, ಅದು ಲೈವ್ ಬುಕ್, ಇದು ಅಪ್ಡೇಟೆಡ್ ಟಿಲ್ ಎಂಡ್ ಆಫ್ ಮೈ ಡೆತ್. ನಾನು ಏನು ಮಾಡ್ತಾ ಇರ್ತೀನಿ ಎಲ್ಲ ಅಪ್ಲೋಡ್ ಆಗ್ತಾ ಇರ್ತೈತೆ. ಎಸ್, ಅವ್ರ ಮಾತನಲ್ಲೇ ಕೇಳೋಣ. ಎಸ್, ನಮ್ಮ ವೀಕ್ಷಕರಿಗೆ ಮನೆ ಮದ್ದು ಈ ಪುದೀನ ಶರಬತ್ತು, ಅದೊಂದರ ಡೈಜೆಷನ್ಗೆ ಹೇಗಿರ್ತದೆ, ಫ್ಲೇವರ್ ನಂಬರ್ 1. ನನ್ನ ಔಷಧಿಗಳೆಲ್ಲದನ್ನ ಅದೇ ಫ್ಲೇವರ್ ಹಾಕಿರೋದು. ಇವತ್ತೆಲ್ಲ ಪಲಾವಲ್ಲೂ ಪುದೀನ ಹಾಕ್ತಾರೆ, ಯಾಕಂದ್ರೆ ಅದಕ್ಕೆ ಕರಗಬೇಕಲ್ಲ. ಕರಗೋ ರೈಟ್ ರೈಟ್ ರೈಟ್. ವೆಜ್ ಇರ್ಲಿ ಪುದೀನ ಇಸ್ ವೆರಿ ಇಂಪಾರ್ಟೆಂಟ್. ಚಟ್ನಿ ಹಾಕೋದು ಅದಕ್ಕೇನೆ ಪೇಸ್ಟ್ ಪುದೀನ ಪೇಸ್ಟ್, ಕೊರಿಯಂಡರ್ ಪುದೀನ ಪೇಸ್ಟ್ ಮಾಡಿ ಹಾಕ್ತಾರೆ. ಮೇನ್ ಡೈಜೆಷನ್ ಅದೆಲ್ಲ ಗ್ಯಾಸ್ ಆಗಬಾರ್ದು ಅಂತ ಅಂಥದ್ದೊಂದು ಜ್ಯೂಸ್. ಓಕೆ, ಅದ್ಭುತ. ಹಾಗೆ ಟೆಸ್ಟ್ ಮಾಡಿ ನೋಡ್ಬೇಡ ಸರ್. ಓಕೆ, ಥ್ಯಾಂಕ್ ಯು. ಸರ್, ನಿಮ್ಮ ಶೈಲಿಯಲ್ಲಿ ಹೆಲ್ದಿ ಪುದೀನ ಶರ್ಬತ್ ತೋರಿಸಿ ಸರ್. ಇದು ಪುದೀನ ಏನು ಅಂತಂದ್ರೆ ಡೈಜೆಸ್ಟಿವ್ ಇದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಹೌದು, ಬಹುಶಃ ಅದಕ್ಕೆ ಇರ್ಬೇಕಂತ ಕಣ. ಎಲ್ಲ ಬಿರಿಯಾನಿ ಎಲ್ಲ ಮಾಡೋದೆಲ್ಲ ಇದು ಮಾಡೋದಕ್ಕೆ ಇದನ್ನ ಪೇಸ್ಟ್ ಮಾಡಿ ಹಾಕ್ತಾರೆ, ಇರ್ಲೇಬೇಕು. ಸೊ ಈಗ ಇವನ್ ನಮ್ಮ ಔಷಧಿಗಳಿಗೆ ಈ ಪುದೀನದು ಆಯಿಲ್, ಮಿಂಟ್ ಆಯಿಲ್ ಅಂತ ಬರುತ್ತೆ, ಅದನ್ನೇ ನಾವು ಯೂಸ್ ಮಾಡೋದು. ಹೌದು, ಯೂಸ್ ಮಾಡ್ತೀವಿ ಆ ಫ್ಲೇವರ್ ಬರೋದಕ್ಕೆ. ಈಗ ನಾನು ಇದ್ರೆ ಶರ್ಬತ್ ಮಾಡ್ತೀನಿ. ಇದಕ್ಕೆ ಇದು ಪುದೀನ ಸೊಪ್ಪು ಬೇಕು, ಒಂದು ನಿಂಬೆಹಣ್ಣು ಬೇಕು, ಸಾಲ್ಟ್ ಬೇಕು ಒಂದು ಚಿಟ್ಕ, ಆಮೇಲೆ ಹನಿ ಬೇಕು. ಇದು ಪ್ಯೂರ್ ಹನಿ, ಸೊ ಶಿವಮೊಗ್ಗ ಕಡೆಯಿಂದ ಬಂದಿರೋದು. ಓಕೆ, ಸೊ ಇದು 1 ಟೇಬಲ್ ಸ್ಪೂನ್. ಮೊದಲು ಏನು ಮಾಡ್ಬೇಕಂದ್ರೆ ಇದನ್ನ ಹಾಕ್ಕೊಡ್ಬೇಕು, ಮಿಕ್ಸಿನಲ್ಲಿ ಜಾರಲ್ಲಿ ಹಾಕ್ಬಿಟ್ಟು. ಇದು ತಣ್ಣೀರು, ಫ್ರಿಜ್ಜಲ್ಲಿ ಇತ್ತು ವಾಟ್ರು, ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ಲೇ ಮಾಡ್ಬೋದು. 1 ಗ್ಲಾಸ್ ಹಾಕಿದೆ. ಸೊ ಇದನ್ನ ಸ್ವಲ್ಪ ಬ್ಲೆಂಡ್ ಮಾಡಬೇಕು ಅಷ್ಟೇ. ಈಗ ಇದನ್ನ ಶೋಧಿಸ್ಕೊಂಡ್ಬೇಕು. ಇದನ್ನ ಗ್ಲಾಸ್ ಹಾಕೊಂತೀವಿ. ಇದಕ್ಕೆ 1 ಚಿಟಿಕ ಸಾಲ್ಟು, ಹೌದು ಅಷ್ಟೇ. ನಿಂಬೆಹಣ್ಣು 2 ಸ್ಕ್ವೀಸ್ ಮಾಡ್ತೀನಿ. ನಿಂಬೆಹಣ್ಣು ಒಂಥರ ರಿಚ್ ಆಯಿತು. ಈಗ 1 ಟೇಬಲ್ ಸ್ಪೂನು ಪ್ಯೂರ್ ಹನಿ ಇತ್ತು ಅಂದ್ರೆ ಇದು ಒಳ್ಳೇದಲ್ವಾ? ಒಳ್ಳೇದಾ? ತಿರುಗಿಸ್ಬಿಟ್ರೆ ಆಯ್ತು. ನೋಡಿ, ಇದಕ್ಕೆ ತರಾವರಿ ಹೆಸರಿಟ್ಬಿಡ್ತಾರೆ ರೆಸ್ಟೋರೆಂಟ್ಸ್ ಅಲ್ಲಿ. ಅದು ಇದು ಎಷ್ಟು 5 ಸ್ಟಾರ್ ಹೋಟೆಲ್ 400 ರೂಪಾಯಿನೋ 500 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ನೋಡಿ ಹೇಗಿದೆ. ವಾವ್ ಸರ್, ಅದು ಫಿಲ್ಟರ್ ಆದ್ರೂ ಆ ಪುದೀನ ಬಂದಿದೆ. ಎಸ್,
ಎಷ್ಟು ಚೆನ್ನಾಗಿದೆ ಅಂದರೆ ಹಾಂ ಅನ್ಥಿಂಕಬಲ್. ಅನ್ಥಿಂಕಬಲ್. ಆ ಟೇಸ್ಟ್ ಒಂಥರ ಡಿಫ್ರೆಂಟ್. ಏನು ನಿರ್ಮಲಾ ಅವರೇ, ನೀವು 40 ಇಯರ್ಸ್ ಏಜು, 13/6/26 ಬಂದಿದ್ರಿ, ಬಲ್ಕ್ ಯೂಟ್ರೆಸ್ ಅಂತ ನಮ್ಮಲ್ಲಿ ಮಿರಾಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಆ ಟೈಮ್ನಲ್ಲಿ ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ಹೇಳಮ್ಮ? ನಮಗೆ ತುಂಬಾ ಬ್ಲೀಡಿಂಗ್ ಆಗ್ತಿತ್ತು, ಗೆಡ್ಡೆ ತರ ಬ್ಲೀಡಿಂಗ್ ಆಗ್ತಿತ್ತು. ಸುಮಾರು 20 ದಿನ, 1 ತಿಂಗಳು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್. ದಿನಕ್ಕೆ 4-5 ಪ್ಯಾಡ್ ಹಾಕೊಳ್ತಾ ಇದ್ದೆ ನಾನು. ಅದು ಇಲ್ಲಿಗೆ ಬಂದ್ಮೇಲೆ ಮಿರಾಕಲ್ ಡ್ರಿಂಕ್ ತಗೊಂಡ್ಮೇಲೆ ತುಂಬಾ ಚೇಂಜಸ್ ಆಯ್ತು ಸರ್. ತಗೊಂಡಿದ್ದು ಎಷ್ಟು ದಿನಕ್ಕೆ ಏನು ಚೇಂಜಸ್ ಆಯ್ತು? ನಾನು ಆಲ್ರೆಡಿ ಟ್ಯಾಬ್ಲೆಟ್ ಹಾಕೊಂಡಿದ್ದೆ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ, ಅದು ಸ್ವಲ್ಪ ಬ್ಲೀಡಿಂಗ್ ಸ್ಟಾಪ್ ಆಗಿತ್ತು. ಮತ್ತೆ ಇಲ್ಲಿಗೆ ಬರೋ ಟೈಮಲ್ಲಿ ಏನಿರ್ಲಿಲ್ಲ, ನಂತರ ಕಾಣಿಸ್ಕೊಂತು ಸ್ವಲ್ಪ ಬ್ಲೀಡಿಂಗ್. ಅದಾಗಿ ಮೊದಲನೇ ದಿನನೇ ಸ್ಟಾರ್ಟಿಂಗ್ ಆಯ್ತು ಬ್ಲೀಡಿಂಗ್, ಸ್ವಲ್ಪ ಜಾಸ್ತಿನೇ ಸ್ಟಾರ್ಟ್ ಆಯ್ತು. ಮಿರಾಕಲ್ ಡ್ರಿಂಕ್ಸ್ ತಗೊಂಡ್ಮೇಲೆ ಮಧ್ಯಾಹ್ನದ ವರ್ಷದ ಕಾಲ ಕಮ್ಮಿ ಆಗ್ಬಿಡ್ತು. 1 ವಾರದಲ್ಲಿ ನಿಂತೋಯ್ತು, ಪೂರ್ತಿ ನಿಂತೋಯ್ತು. ಆಮೇಲೆ 1 ವಾರ ಕೋತಿಯಾರ ಮಾಡಿದ್ರ? ಫ್ರಾಂಕ್ಲಿ ಕಂಟಿನ್ಯೂಸ್ ಆಗಿ ಸರ್. ಎಕ್ಸಲೆಂಟ್. ನಾನೇ ತಗೊಳ್ತಿಲ್ಲ ಸರ್, ಈಗಲೂ ಈಗಲೂ ಏನು ತಗೊಂತಿಲ್ಲ ಸರ್. ಹೆಂಗ ಅನಿಸುತ್ತೆ ಮೊದಲಕ್ಕೂ ಇವಕ್ಕೂ? ಪರವಾಗಿಲ್ಲ ಸರ್, ಪರವಾಗಿಲ್ಲ ಅನ್ನೋದಕ್ಕಿಂತ ಎಷ್ಟೋ ಬೆಟರ್. ಅನ್ಥಿಂಕಬಲ್. ಹೌದು ಸರ್, ಒಂದು 10 ಇಯರ್ಸ್ ಹೆಂಗ ಹೋಗ್ಬಿಡ್ತಾರಮ್ಮ ಇನ್ನೊಂದು ತಿಂಗಳು ಮಾಡ್ತಂತಂದ್ರೆ. ನಿಜ ಸರ್. ಆ ಎನರ್ಜಿ ಲೆವೆಲ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಂದ್ರೆ, ಆಮೇಲೆ ಇನ್ನೂ ಎಷ್ಟು 1 ತಿಂಗಳ, ಇನ್ನು 2 ತಿಂಗಳಾದ್ಮೇಲೆ ನೀವು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಆ ಸೈಜ್ ಎಲ್ಲ ಡೌನ್ ಆಗೋಗ್ಬಿಟ್ಟಿರ್ತದೆ. ಈಗ ಸ್ವಲ್ಪ ಬ್ಲಡ್ ರಿಪೋರ್ಟ್ ಸ್ವಲ್ಪ ಚೇಂಜಸ್ ಬಂದ್ಬಿಟ್ಟಿದೆ. ಏನೇನ್ ಬ್ಲಡ್ ರಿಪೋರ್ಟ್, ಹಿಮೋಗ್ಲೋಬಿನ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ? ಇಂಪ್ರೂವ್ಮೆಂಟ್ ಆಗಿದೆ. ಗ್ರೇಟ್ ಅಮ್ಮ, ಐ ಆಮ್ ವೆರಿ ಹ್ಯಾಪಿ ನಮ್ಮ. ಎಕ್ಸಲೆಂಟ್. ಇವತ್ತೆಷ್ಟು 11 ಜುಲೈ 2026. ಒಟ್ಟಲ್ಲಿ ನಿಮ್ಮ ಮುಖದಲ್ಲಿ ಕಳೆನೇ ಚೇಂಜ್ ಆಗಿದೆ ಅಂತ. ಗ್ರೇಟ್ ಅಮ್ಮ, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.